ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಪ್ರೇಮ ಭಟ್. ನೀವು ನೋಡ್ತಾ ಇದ್ದೀರಾ ಯಂಕೀಸ್ ಕಿಚನ್ ಯೂಟ್ಯೂಬ್ ಚಾನಲ್ನ. ಇವತ್ತು ನಾನು ತೆಂಗಿನ ತುರಿ ಮತ್ತು ಮೈದಾದಿಂದ ಒಂದು ಸ್ವೀಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳನ್ನು ನೋಡೋಣ. ಮೈದಾ 1 ಬೌಲು 150 ಗ್ರಾಮ್ ಆಗ್ಬೋದು, ತೆಂಗಿನಕಾಯಿ ತುರಿದಿದ್ದು 1 ಬೌಲು, ಹಾಲು ಸ್ವಲ್ಪ, ಸಕ್ಕರೆ 3 ಟೇಬಲ್ ಸ್ಪೂನು, ಎಳ್ಳು, ಏಲಕ್ಕಿ, ಉಪ್ಪು ಮತ್ತು ಎಣ್ಣೆ. ಈಗ ಮೊದಲಿಗೆ ಸಕ್ಕರೆ ಮತ್ತು ಏಲಕ್ಕಿಯನ್ನು ಪುಡಿ ಮಾಡ್ಕೊಳ್ಳೋಣ. ಈಗ ಸಕ್ಕರೆ ಹಾಕ್ಕೊಳ್ಳೋಣ ಮತ್ತು ಏಲಕ್ಕಿ. ಈಗ ಇದನ್ನು ಮಿಕ್ಸಿಲಿ ಪುಡಿ ಮಾಡ್ಕೊಂಡು ಬರ್ತೇನೆ. years later. ಈಗ ಸಕ್ಕರೆ ಪುಡಿ ಮಾಡಿದ್ದಾಯಿತು. ಅದಕ್ಕೆ ತೆಂಗಿನ ತುರಿ, ಎಳ್ಳು, ಉಪ್ಪು ಹಾಕಿ ಕಲಿಸ್ಕೊಳ್ಳೋಣ. ಸಕ್ಕರೆ ಪುಡಿಗೆ ತೆಂಗಿನ ತುರಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಎಳ್ಳು, ಚಿಟಿಕೆ ಉಪ್ಪು, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಕೈಯಿಂದ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಯಿತು. ಮೈದಾ ಹಾಕ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಲಾಕಿ ಕಲಿಸ್ಬೇಕು ಚಪಾತಿ ಹಿಟ್ಟಿನ. ಅದಕ್ಕೆ ಸ್ವಲ್ಪ ಸ್ವಲ್ಪದಾಗ ಹಾಲು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಹಿಟ್ಟು ಕಲಸಿದ್ದಾಯಿತು. ಈ ಥರ ಹದಕ್ಕಿದ್ರೆ ಸಾಕು ನೋಡಿ, ಚಪಾತಿ ಹಿಟ್ಟಿನದ. ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡು ಈ ಥರ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೋಬೇಕು. ಈಗ ಮಾಡಿಟ್ಟಂಥ ಉಂಡೆಯನ್ನು ಲಡ್ಸ್ಕೊಳ್ಳೋಣ. ಈ ಥರ ಸ್ವಲ್ಪ ಮೈದಾ ಹಿಟ್ಟು ತಗೊಂಡಿದ್ದೇನೆ. ನಿಮ್ಗೆ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ಮಾಡ್ಕೊಳ್ಳಿ. ನಾ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಮಾಡಿದ್ದೇನೆ. ಈ ಲಡ್ಸಿದಂಥ ಪುರಿಯನ್ನು ಕರ್ಕೊಳ್ಳೋಣ. ಈಗ ಎಣ್ಣೆ ಬಿಸಿಯಾಗಿದೆ, ಒಂದೊಂದಾಗಿ ಹಾಕಿ ಕರಿಯೋಣ. ಕರಿತಾ ಇಲ್ಲ, ಯಾವಾಗಲೂ ದೂರಿರೋ. ಇದು ತುಂಬಾ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಒಂಥರ ಕುಕ್ಕೀಸ್ ಬಿಸ್ಕಿಟ್ ಇರುತ್ತಲ್ಲ, ಆ ಥರ ಇರುತ್ತೆ. ಇದು ನನ್ನ ರೆಸಿಪಿ ಅಲ್ಲ, ನಮ್ಮ ಪಕ್ಕದ ಮನೇಲಿ ಗಂಗಕ್ಕ ಅಂತಿದ್ದಾರೆ, ಅವ್ರು ಹೇಳ್ಕೊಟ್ಟಿದ್ದು. ಇಷ್ಟ ಆದರೆ ಸಾಕು. ಸ್ವೀಟ್ ರೆಡಿಯಾಗಿದೆ ನೋಡಿ, ತುಂಬ ಚೆನ್ನಾಗಿ ಕಾಣುತ್ತಾ ಇದೆ. ನೀವು ಮಾಡ್ಕೊಂಡು ತಿಂದು ಮಜಾ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.